ನಮ್ಮೊಂದಿಗೆ ಸಭಾಪತಿ ಬಸವರಾಜ ಹೊರಟ್ಟಿ ಅವರಿದ್ದಾರೆ, ಅವ್ರನ್ನ ಮಾಡ್ತಾ ಹೋಗ್ತೀವಿ. ಸರ್ ನಮಸ್ಕಾರ. ನಿನ್ನೆ ನಿಮ್ಮ ಮೇಲೂ ಕೂಡ ಬಿಜೆಪಿ ಅಸಮಾಧಾನ ಹೊರ ಹಾಕಿದ್ರು. ಇಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡಿಲ್ಲ ಅಂತ. ಕಾನೂನಿನ ತೊಡಕು ಯಾವ ರೀತಿ ಇದೆ, ಕಾನೂನು ಯಾವ ರೀತಿ ಆಗಿದೆ? ಈಗ ನಮ್ಮಲ್ಲಿ ಬಂದದ್ದೇನು, ಅಡ್ಜರ್ನ್ಮೆಂಟ್ ಮೋಷನ್ ಕೊಟ್ಟರು. ಏನು ಮೂಡಾದಲ್ಲಿ ಆದಂಥ ಹಗರಣದ ಬಗ್ಗೆ ಸದನವನ್ನು ಅಡ್ಜರ್ನ್ಮೆಂಟ್ ಮೇಲೆ ಎಲ್ಲ ಕ್ವಶನ್ ಎಲ್ಲ ಮುಂದೂಡಿ ಇದನ್ನ ಚರ್ಚೆ ಮಾಡಬೇಕಂತ ಹೇಳ್ಕೊಟ್ಟವರು. ಕೊಟ್ಟಾಗ ನಾನು ನಮ್ಮ ಸಭಾಪೀಠದಲ್ಲಿ ಕೂತ್ಕೊಂಡಾಗ ನಾವು ಅದನ್ನೆಲ್ಲ ಸ್ಟಡಿ ಮಾಡಿದ್ವಿ. ಪ್ರಚಲಿತವಾದಂಥ ಸಮಸ್ಯೆ ಅಲ್ಲ, ಅದು ಹಳೇದದು, ಅದು ಬೇರೆ ರೂಪದಲ್ಲಿ ಬಂದಾಗ ನಾವು ನೋಡಿದ್ವು. ಇದ್ರ ಸಲುವಾಗಿ ನಾವು ಸದನವನ್ನು ಅಡ್ಜರ್ನ್ ಮಾಡಿ ತಗೊಳ್ಳೋಕೆ ನಮ್ಮಲ್ಲಿ ಪ್ರಯೋಜನ ಇಲ್ಲ, ರೂಲ್ 62ದಲ್ಲಿ ಬರೋಂಗಿಲ್ಲ ಅನ್ನುವಂಥ ದೃಷ್ಟಿಯಿಂದ ನಾವು ಅದನ್ನು ತಿರಸ್ಕಾರ ಮಾಡಿದ್ವಿ. ಅದಕ್ಕೆ ಅವ್ರು ಧರ್ನಾ ಮಾಡಿದ್ರು. ಸಂತೋಷ ಅಸಂತೋಷ ಆಗೋದು ಸಹಜತೆ. ಎಲ್ಲರೂ ಹೇಳಿದಂಗೆ ಸಭಾಪತಿ ಕೇಳೋಕ್ಕಾಗೋಲ್ಲ, ಸರ್ಕಾರ ಹೇಳಿದಂಗೆ ಕೇಳೋಕ್ಕಾಗಲ್ಲ. ನಮ್ಮದೇ ಆದಂಥ ತೀರ್ಮಾನ ಮಾಡಬೇಕಾಗುತ್ತೆ. ಆ ಥರ ನನ್ನ ತೀರ್ಮಾನ ಕರೆಕ್ಟ್ ಇದೆ. ಮತ್ತು ಅವರು ಪುನರ್ ಪರಿಶೀಲಿಸಿ ಕೊಟ್ಟಾರ ಲೆಟರ್. ಇವತ್ತೆಲ್ಲ ನಿನ್ನ ಮತ್ತು ಅಧಿಕಾರಿಗಳು ಕರೆಸಿ, ಅವ್ರನ್ನ ಕರೆಸಿ ಹಿಂದಿನ ರೂಲಿಂಗ್ ನೋಡೀನಿ. ಒಂದು ಸರಿ ನಾವು ತೀರ್ಮಾನ ಕೊಟ್ಟುಕೊಂಡು ಅದನ್ನ ಪುನರ್ ಪರಿಶೀಲಿಸಿದ್ರೆ ಮತ್ತು ನಾವು ಅದು ಏನದು ತಪ್ಪು ಅನ್ನಿಸ್ತದೆ, ಅವಾಗ ಕೊಡಬೇಕಿತ್ತು. ನೋಡ್ತೀವಿ. ಇವತ್ತು ನಾನು ಆಡಳಿತದವ್ರನ್ನ ವಿರೋಧ ಪಕ್ಷ ಕರೆದು ಮಾತಾಡಿ ಇನ್ನೊಂದ್ಸರಿ ಕನ್ವಿನ್ಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ, ಮಾಡಿ ಸದನ ನಡೆಯೋಕ್ಕೆ ಪ್ರಯತ್ನ ಮಾಡ್ತೀನಿ. ಅಷ್ಟು ಮೀರಿ ಆಗಲಿಲ್ಲ ಅಂದ್ರೆ ದಿ ಫಂಡಮೆಂಟಲ್ ರೈಟ್ ಆಫ್ ದಿ ಮೆಂಬರ್ಸ್ ಇನ್ ಡೆಮೋಕ್ರಸಿ ಅವ್ರು ತಮ್ದು ಏನು ತಿರುಗುತ್ತಾರೋ ತಗೊಳ್ಳಿ. ನಿನ್ನೆ ಯಾವುದ್ರಲ್ಲಿ ಕೊಟ್ಟಿದ್ರು, ಇವತ್ತೇನೋ ಬೇರೆ ಕಾನೂನು ನಿಯಮದಲ್ಲಿ ಕೊಟ್ಟಿದ್ದಾರೆ ಆ ಚರ್ಚೆಗೆ? ಇವತ್ತೇನೋ ಅವ್ರು ಕೊಟ್ಟಲಿ, ನಿನ್ನೆ ಅದನ್ನ ಕೊಟ್ಟಾರ. ಅದನ್ನು ಒಂದ್ಸರಿ ನಾವೇನು ಮಾಡಿದ್ವಿ, ಅದನ್ನು ರಿಜೆಕ್ಟ್ ಮಾಡಿದ್ವಿ. ಇದು ಇದರಲ್ಲಿ ಅಡಿಯಲ್ಲಿ ಬರೋದಿಲ್ಲ, ಇದನ್ನು ತಿರಸ್ಕಾರ ಮಾಡಿರ್ತೀವಿ. ತಿರಸ್ಕಾರ ಮಾಡಿದ ನಂತರ ನಾವು ಮತ್ತೆ ಅದನ್ನು ಬೇರೆ ಇದು ಮಾಡೋದು, ರೀಕನ್ಸಿಡರ್ ಮಾಡೋದು ಕೊಟ್ಟಾರ. ಅವ್ರು ಏನದ ಅವ್ರ ರೈಟ್ ಕೊಟ್ಟಾರ. ನಾವು ಅದನ್ನು ರೀಕನ್ಸಿಡರ್ ಮಾಡಾಯ್ತೀನಿ. ಕೆಲವು ಹಿಂದಿನ ಪ್ರೊಸೀಡಿಂಗ್ಸು ನೋಡ್ತೀನಿ. ನೋಡಿ ಇವತ್ತು ಮತ್ತಿಬ್ಬರನ್ನ ಕರೆದು ಮಾತಾಡ್ತೀನಿ. ಏನಾದ್ರು ಪ್ರಗತಿ ಆದ್ರೆ ಹೌಸ್ ನಡೆಸ್ತೀವಿ, ಇಲ್ಲಾಂದ್ರೆ ಏನು ಮಾಡೋಕ್ಕಾಗಲ್ಲ. ನಿನ್ನೆನೂ ಕೂಡ ಅಹರಾತ್ರಿ ಮಾಡಿದ್ರು, ಇವತ್ತು ಕೂಡ ಅಹರಾತ್ರಿ ಮಾಡಬಹುದು. ಈ ವ್ಯವಸ್ಥೆಗಳು ಹೆಂಗಿದೆ ಸರ್? ನಿನ್ನೆ ನೀವು ಅವ್ರನ್ನ ಭೇಟಿಯಾಗಿದ್ರಿ? ಅವರಿಗೆಲ್ಲ ನಾನು 2 ಆಂಬ್ಯುಲೆನ್ಸ್ ನಿಲ್ಸಿನಿ, ಡಾಕ್ಟರ್ಗಳು ನಿಲ್ಲಿಸಿ ಅವ್ರಿಗೆ ಬಿಸಿ ಟೀ ಕಾಫಿ ಕೊಡೋಕ್ಕೆಲ್ಲ ವ್ಯವಸ್ಥೆ ಮಾಡಿ, ಯಾವುದೇ ರೀತಿಯಿಂದ ಅವ್ರಿಗೆ ತೊಂದರೆ ಆಗದಂಗೆ ಮಾಡಿ. ಮತ್ತು ಕೆಲವರು ಊಟನ ಮಾಡೋಕೆ ನಾವು ಕಳ್ಸಾಕತ್ತಿದ್ವಿ. ಇಲ್ಲ ನಾವು ಊಟ ಮಾಡ್ತೀವಿ ಅಂತ ಅವ್ರು ಮಾಡೋದು. ಬಟ್ ಅವ್ರನ್ನ ನೋಡ್ಕೊಳ್ಳೋ ಜವಾಬ್ದಾರಿ ನಮ್ಮದು. ಬಿಕಾಸ್ ಐ ಆಮ್ ಎ ಕಸ್ಟೋಡಿಯನ್ ಆಫ್ ದಿ ಹೌಸ್. ನಮ್ಮದು ನೋಡ್ಕೊಳ್ಳೋದು, ಎಲ್ಲರೂ ಯೋಗಕ್ಷೇಮ ಮಾಡ್ಕೊಳ್ಳೋದು. ಮತ್ತು ಬೆಳಗ್ಗೆ ಬಂದು ನೋಡಿ ಎಲ್ಲರೂ ಮಾಡಿದ್ರೆ ನಾವು ಮಾಡಲೇಬೇಕಾಗತ್ತೆ. ಇದು ಅವ್ರು ಮಾಡ್ತಾರೆ, ನನಗೆ ಬಿಡಕ್ಕೆ ಬರೋದಿಲ್ಲ. ನಾನು ಮನೆ ಯಜಮಾನಿದ್ದಂಗೆ ಅವ್ರು ಏನಾದರೂ ನೋಡ್ಕೊಳ್ಳೋ ಜವಾಬ್ದಾರಿ ನಂದಾಗ್ತದೆ, ಮಾಡ್ತೀವಿ. ಇದಿಷ್ಟು ಸಭಾಪತಿ ಬಸವರಾಜ ಹೊರಟ್ಟಿ ಅವರ ಮಾತುಗಳು. ಅವ್ರು ಹೇಳ್ತಿದ್ದರು ಮತ್ತೆ ಒಂದು ಸಲ ರಿಜೆಕ್ಟ್ ಆದ ಮೇಲೆ ಮತ್ತೆ ಪುನಃ ರೀಕನ್ಸಿಡರ್ ಮಾಡಲಿಕ್ಕೆ ಪುನಃ ಒಂದಿಷ್ಟು ಕನ್ಸಲ್ಟ್ ಮಾಡಬೇಕು, ಮಾತಾಡ್ತೀನಿ ಯಾಕಂತೇಳಿ ಆಡಳಿತ ಪಕ್ಷ. ಅದೇ ರೀತಿಯಾಗಿ ಪಕ್ಷದವ್ರನ್ನ ಕೂಡ ಕರೆದು ಮಾತಾಡ್ತೀನಿ, ಅದಾದ ಬಳಿಕವಾಗಿ ನಿರ್ಧಾರವನ್ನು ತೆಗೆದುಕೊಳ್ಳು ಅಂತೇಳಿ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಧನರಾಜ್ ಜೊತೆ ರೂಪೇಶ್ ಬೈಂದೂರು, ಪವರ್ ಟಿವಿ, ಬೆಂಗಳೂರು.